ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಷ್ಮಾ. ತಾಲಿಬಾನ್ ಉಗ್ರರ ಚೆಂಡಾಡೋಕೆ ಅಹಮದ್ ಮಸೂದ್ ಪಣ ತೊಟ್ಟಿದ್ದು ಹೇಗೆ? ಅಫ್ಘಾನ್ ವಿಚಾರದ ಬಗ್ಗೆ ಮೋದಿ ಪುಟಿನ್ ಮಾತುಕತೆ ನಡೆಸಿದ್ದು ಏನು? ಡ್ರಗ್ಸ್ ಕೇಸ್ನಲ್ಲಿ ರಾಗಿಣಿ ಸಂಜನಾಗೆ ಸಂಕಷ್ಟ ಎದುರಾಯ್ತಾ? ಇದೆಲ್ಲವನ್ನು ನೋಡೋಣ ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಕಾಬೂಲ್ ಏರ್ಪೋರ್ಟ್ನಲ್ಲಿ ಕ್ಷಣಕ್ಕೂ ಪರಿಸ್ಥಿತಿ ಘನಘೋರವಾಗಿದ್ದು ಹೇಗೆ? ಪಂಚ್ ಸಿಂಹಗಳು ಎಷ್ಟು ಉಗ್ರರನ್ನ ಉಡೀಸ್ ಮಾಡಿದ್ದಾರೆ? ತಾಲಿಬಾನಿಸ್ತಾನವಾಗೋಕೆ ಬಿಡಲ್ಲ ಅಂತ ಬಂಡುಕೋರರು ತೊಡೆ ತಟ್ಟಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಕಾಬೂಲ್ ಕಂಗಾಲ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಕಾಬೂಲ್ ಏರ್ಪೋರ್ಟ್ನಲ್ಲಿ ಪರಿಸ್ಥಿತಿ ಮತ್ತಷ್ಟು ಘನಘೋರವಾಗುತ್ತಿದೆ. ಅನ್ನ ನೀರು ಸಿಗದೆ ಏರ್ಪೋರ್ಟ್ನಲ್ಲೇ ಜನ ಪ್ರಾಣ ಬಿಡ್ತಿದ್ದಾರೆ. ಹೆತ್ತವರನ್ನ ಕಳೆದುಕೊಂಡು ಪುಟ್ಟ ಕಂದಮ್ಮಗಳು ಅನಾಥವಾಗ್ತಿವೆ. ತಾಲಿಬಾನಿ ಉಗ್ರರಿಂದ ಜೀವ ಉಳಿಸಿಕೊಳ್ಳೋಕೆ ಜನ ಪರದಾಟ ನಡೆಸಿದ್ದಾರೆ. ಏರ್ಪೋರ್ಟ್ನಲ್ಲಿ ಜನರನ್ನ ನಿಯಂತ್ರಿಸೋಕೆ ಸೈನಿಕರು ಹರಸಾಹಸ ಪಡುತ್ತಿದ್ದು ಕಾಬೂಲ್ ಏರ್ಪೋರ್ಟ್ನ ಒಂದೊಂದು ದೃಶ್ಯವೂ ಎದೆ ನಡುಗಿಸುವಂತಿದೆ. ಅಫ್ಘಾನಿಸ್ತಾನವನ್ನ ಕೈವಶ ಮಾಡಿಕೊಂಡ ಮೇಲೆ ಕೇಕೆ ಹಾಕುತ್ತಿರುವ ತಾಲಿಬಾನಿಗಳ ಅಬ್ಬರಕ್ಕೆ ಪಂಚ್ ಸಿಂಹಗಳು ತಕ್ಕ ಪಾಠ ಕಲಿಸುತ್ತಿವೆ. ತಮ್ಮ ವಿರುದ್ಧ ದಾಳಿಗೆ ಸಜ್ಜಾಗಿದ್ದ 35 ತಾಲಿಬಾನಿಗಳನ್ನ ಪಂಚಶೇರ್ಗಳು ಹೊಡೆದು ಉರುಳಿಸಿದ್ದಾರೆ. ಉತ್ತರ ಮೈತ್ರಿ ಸೇನೆಯಿಂದ ತಾಲಿಬಾನಿಗಳ ವಿರುದ್ಧ ಹೋರಾಟ ಮುಂದುವರೆದಿದ್ದು ಬೆಟ್ಟದ ಮೇಲ್ಭಾಗದಿಂದಲೇ ತಾಲಿಬಾನಿಗಳ ಮೇಲೆ ಫೈರಿಂಗ್ ಮಾಡಲಾಗಿದೆ. ತಾಲಿಬಾನ್ ಉಗ್ರರ ಚೆಂಡಾಡೋಕೆ ಅಹಮದ್ ಮಸೂದ್ ಪಣ ತೊಟ್ಟಿದ್ದಾರೆ. ಪಂಚಶೀರ್ ಪ್ರಾಂತ್ಯದ ಜನರನ್ನು ಒಗ್ಗೂಡಿಸುತ್ತಿರುವ ಮಸೂದ್ ಗಲ್ಲಿಗೂ ತೆರಳಿ ಸೈನ್ಯ ಕಟ್ಟುತ್ತಿದ್ದಾರೆ. ನಮ್ಮ ನೆಲವನ್ನ ಉಳಿಸಿಕೊಳ್ಳೋಕೆ ಒಗ್ಗಟ್ಟಾಗಿ ಹೋರಾಡಬೇಕು. ತಾಲಿಬಾನ್ ಉಗ್ರರ ವಿರುದ್ಧ ಎಲ್ಲರೂ ಎದೆಯೊಡ್ಡಿ ನಿಲ್ಲಬೇಕು. ಪ್ರಾಣ ಹೋದ್ರೂ ಪಂಚಶೀರ್ ಪ್ರಾಂತ್ಯವನ್ನ ಬಿಡಬಾರದು ಅಂತ ಪಂಚಶೀರ್ ಜನರಿಗೆ ಮಸೂದ್ ಧೈರ್ಯ ತುಂಬುತ್ತಿದ್ದಾರೆ. ಪುರುಷರು, ಮಕ್ಕಳು, ಮಹಿಳೆಯರಿಗೆ ದೇಶಪ್ರೇಮದ ಪಾಠ ಮಾಡಲಾಗ್ತಿದೆ. ಅಫ್ಘಾನಿಸ್ತಾನವನ್ನ ತಾಲಿಬಾನಿಸ್ತಾನವಾಗೋಕೆ ಬಿಡಲ್ಲ ಅಂತ ಅಫ್ಘಾನ್ ಮಾಜಿ ಉಪಾಧ್ಯಕ್ಷ ಅಮ್ರುಲ್ಲಾ ಸಲಹೆ ಹೇಳಿದ್ದಾರೆ. ಅಫ್ಘಾನಿಸ್ತಾನ ಯಾವತ್ತಿಗೂ ತಾಲಿಬಾನಿಸ್ತಾನವಾಗುವುದಿಲ್ಲ. ಸರ್ವಾಧಿಕಾರಿ ಧೋರಣೆಗೆ ಅಫ್ಘಾನ್ನಲ್ಲಿ ಅವಕಾಶ ಇಲ್ಲ. ಒತ್ತಡ ಹೇರಿ ಅಧಿಕಾರವೀರೋಕೆ ನಾವು ಅವಕಾಶ ಮಾಡಿಕೊಡಲ್ಲ. ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸೋಕೆ ನಾವು ಸಿದ್ಧ ಅಂತ ಅಮ್ರುಲ್ಲಾ ಸಲಹೆ ಹೇಳಿದರು. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಉಗ್ರರ ಅಟ್ಟಹಾಸ ಮುಂದುವರೆದಿದ್ದು ಅಫ್ಘಾನ್ ಸೇನೆಯ 4 ಮಾಜಿ ಅಧಿಕಾರಿಗಳನ್ನ ಉಗ್ರರು ಹತ್ಯೆಗೈದಿದ್ದಾರೆ. 4 ಅಧಿಕಾರಿಗಳ ಮನೆಗೆ ನುಗ್ಗಿ ತಾಲಿಬಾನ್ ಉಗ್ರರು ಹತ್ಯೆಗೈದಿದ್ದಾರೆ. ಕರ್ಟೆ ಅನ್ನೋ ಪ್ರದೇಶದಲ್ಲಿ ಅಫ್ಘಾನ್ ಸೇನೆಯ 4 ಅಧಿಕಾರಿಗಳನ್ನ ಉಗ್ರರು ಹತ್ಯೆ ಮಾಡಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಜನ ಜೀವ ಉಳಿಸಿಕೊಳ್ಳೋಕೆ ಪರದಾಟ ನಡೆಸುತ್ತಿದ್ದಾರೆ. ಜೀವ ಉಳಿಸಿಕೊಳ್ಳೋಕೆ ಅಫ್ಘಾನರ ಹೋರಾಟ ಮುಂದುವರೆದಿದೆ. ಕಾಬೂಲ್ ಏರ್ಪೋರ್ಟ್ನತ್ತ ಜನ ನುಗ್ಗುತ್ತಲೇ ಇದ್ದಾರೆ. ಏರ್ಪೋರ್ಟ್ ಪ್ರದೇಶದಲ್ಲಿ ಸಾವಿರಾರು ಜನ ಬೀಡು ಬಿಟ್ಟಿದ್ದಾರೆ. ಏರ್ಪೋರ್ಟ್ ಹೊರಭಾಗದಲ್ಲೇ ಟೆಂಟ್ ನಿರ್ಮಿಸಿ ವಾಸ ಮಾಡುತ್ತಿದ್ದಾರೆ. ಕ್ಷಣಕ್ಕೂ ಜೀವ ಭೀತಿಯಲ್ಲಿ ಅಫ್ಘಾನ್ ಮಂದಿ ಕಾಲ ಕಳೆಯುತ್ತಿದ್ದಾರೆ. ತಾಲಿಬಾನಿಗಳ ವಿರುದ್ಧ ಸಮರ ಸಾರಿರುವ ಅಹಮದ್ ಮಸೂದ್ ಬದುಕಿದ್ರೂ ಇಲ್ಲೇ, ಪ್ರಾಣ ಹೋದ್ರೂ ಇದೇ ನೆಲದಲ್ಲಿ ಅಂತ ಕಹಳೆ ಮೊಳಗಿಸಿದ್ದಾರೆ. ನನ್ನ ದೇಹ ಪಂಚಶೀರ್ ಮಣ್ಣಿಗೆ ಮೀಸಲಿಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ ಪಂಚಶೀರ್ ವಶಕ್ಕೆ ಪಡೆಯೋಕೆ ಬಿಡುವುದಿಲ್ಲ ಅಂತ ಉತ್ತರ ಮೈತ್ರಿ ಸೇನೆ ನಾಯಕ ಅಹಮದ್ ಮಸೂದ್ ಶಪಥಗೈದಿದ್ದಾರೆ. ತಾಲಿಬಾನ್ ಉಗ್ರರಿಗೆ ತಕ್ಕ ಉತ್ತರ ನೀಡೋಕೆ ನಾವು ಸಿದ್ಧರಿದ್ದು ಉಗ್ರರನ್ನ ಸದೆ ಬಡಿಯೋಕೆ ನಾವು ರೆಡಿ ಇದ್ದೇವೆ ಅಂತ ತಾಲಿಬಾನ್ಗೆ ಅಹಮದ್ ಮಸೂದ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ತಾಲಿಬಾನಿಗಳ ವಿರುದ್ಧ ಈ ಪರಿ ತಿರುಗಿ ಬಿದ್ದಿರೋ ಈ ಪಂಚಶೀರ್ ನಾಯಕ ಅಹಮದ್ ಮಸೂದ್ ಯಾರು ಅಂತ ನೋಡೋದಾದ್ರೆ 1990ರಲ್ಲಿ ತಾಲಿಬಾನಿಗಳ ವಿರುದ್ಧ ಸೋವಿಯತ್ ತಾಲಿಬಾನಿಗಳ ವಿರುದ್ಧ ಶಾ ಮಸೂದ್ ಫೈಟ್ ಮಾಡಿದ್ರು. ಅಹಮದ್ ಶಾ ಮಸೂದ್ ಪುತ್ರ ಅಹಮದ್ ಮಸೂದ್ ಈಗಿನ ನಾಯಕನಾಗಿದ್ದು ಪಂಚಶೀರ್ ಜನರ ಪ್ರಮುಖ ನಾಯಕನಾಗಿರೋ ಮಸೂದ್ ಪಂಚಶೀರ್ ಸ್ಥಳೀಯ ಪಡೆ ಕಟ್ಟಿಕೊಂಡು ಹೋರಾಟ ಮಾಡಿದ್ರು. ಕಾಬೂಲ್ ವಶಕ್ಕೆ ಪಡೆದಿದ್ದಂತೆ ತಾಲಿಬಾನಿಗಳ ವಿರುದ್ಧ ಗುಡುಗಿದ್ದಾರೆ. ಯಾವುದೇ ಕಾರಣಕ್ಕೂ ತಾಲಿಬಾನಿಗಳಿಗೆ ಶರಣಾಗಲ್ಲ ಅಂತ ಸೆಡ್ಡು ಹೊಡೆದಿರೋ ಮಸೂದ್ ತಾಲಿಬಾನಿಗಳ ಆಡಳಿತದಡಿ ನಾವು ಬದುಕಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಮಾತುಕತೆ ಅಥವಾ ಯುದ್ಧ ಅಂತ 2 ಆಯ್ಕೆ ಇಟ್ಟಿರೋ ಮಸೂದ್ ನಾವು ಎರಡಕ್ಕೂ ಸಿದ್ಧ ಅಂತ ತಾಲಿಬಾನಿಗಳಿಗೆ ನೇರ ಚಾಲೆಂಜ್ ಹಾಕಿದ್ದಾರೆ. ತನ್ನದೇ ಪಡೆ ಕಟ್ಟಿಕೊಂಡು ಪಂಚಶೀರ್ ರಕ್ಷಣೆಗೆ ನಿಂತಿರೋ ಮಸೂದ್ ತಾಲಿಬಾನಿಗಳಿಗೆ ದೊಡ್ಡ ತಲೆನೋವಾಗಿದ್ದಾರೆ. ತಾಲಿಬಾನಿಗಳ ಅಟ್ಟಹಾಸದಿಂದಾಗಿ ಅಫ್ಘಾನ್ನಲ್ಲಿ ಬೆಲೆ ಏರಿಕೆಯ ಬರೆ. ಉಗ್ರರ ವಿರುದ್ಧ ರಣತಂತ್ರ ರೂಪಿಸಿರೋ ಸಲಹೆಗೆ ಬೇಹುಗಾರರು ಯಾರ್ಯಾರು? ಭಾರತೀಯರ ಏರ್ಲಿಫ್ಟ್ಗೆ ಇಟ್ಟಿರೋ ಹೆಸರು ಏನು? ಇದೆಲ್ಲವನ್ನು ನೋಡೋಣ ಅಫ್ಘಾನ್ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಅಫ್ಘಾನಿಸ್ತಾನವನ್ನ ಕೈವಶ ಮಾಡಿಕೊಂಡು ಉಗ್ರರು ಈಗ ತಮ್ಮದೇ ದರ್ಬಾರ್ ನಡೆಸೋಕೆ ಮುಂದಾಗಿದ್ದಾರೆ. ಅಫ್ಘಾನ್ನಲ್ಲಿ ವಿವಿಧ ಇಲಾಖೆಗಳಿಗೆ ಹಂಗಾಮಿ ಸಚಿವರನ್ನ ಖುದ್ದು ತಾಲಿಬಾನ್ ಉಗ್ರರೇ ನೇಮಕ ಮಾಡಿದ್ದಾರೆ. ಸಖಾವುಲ್ಲಾ ಶಿಕ್ಷಣ ಖಾತೆ ಸಚಿವರಾದರೆ ಅಬ್ದುಲ್ ಬಾಕಿಗೆ ಉನ್ನತ ಶಿಕ್ಷಣ ಇಲಾಖೆ, ಸದರ್ ಇಬ್ರಾಹಿಂ ಒಳಾಡಳಿತ ಸಚಿವ, ಗುಲ್ ಆಗಾ ಹಣಕಾಸು ಮಂತ್ರಿಯಾಗಿದ್ದಾರೆ.
ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಅಟ್ಟಹಾಸ ಹೆಚ್ಚಾಗ್ತಿದ್ದಂತೆಯೇ ಇಡೀ ದೇಶದಲ್ಲಿ ಹಾಹಾಕಾರ ಎದುರಾಗಿದೆ. ಬ್ಯಾಂಕ್ ಎಟಿಎಂಗಳಲ್ಲಿ ಹಣ ಪಡೆಯೋಕೆ ಜನ ಸರತಿ ಸಾಲಲ್ಲಿ ಕ್ಯೂ ನಿಂತಿದ್ದಾರೆ. ಇನ್ನು ಅಫ್ಘಾನ್ನಲ್ಲಿ ಅಡುಗೆ ಎಣ್ಣೆ, ಆಹಾರ ಧಾನ್ಯಗಳ ಬೆಲೆ ಏರಿಕೆಯಾಗಿದ್ದು ಜನಸಾಮಾನ್ಯರಿಗೆ ಸಂಕಷ್ಟ ತಂದಿದೆ. ಅಗತ್ಯ ವಸ್ತುಗಳ ಬೆಲೆಯಲ್ಲಿ 35% ಬೆಲೆ ಏರಿಕೆಯನ್ನ ತಾಲಿಬಾನಿಗಳೇ ಮಾಡಿದ್ದಾರೆ. ಅಮ್ರುಲ್ಲಾ ಸಲೆ ಕೈಯಲ್ಲಿ ಪಂಚಶೀರ್ ಸೇರಿದಂತೆ ಅಫ್ಘಾನ್ ಭವಿಷ್ಯ ಇದೆ. ತಾಲಿಬಾನಿಗಳ ವಿರುದ್ಧ ತೊಡೆ ತಟ್ಟಿರುವ ಅಫ್ಘಾನಿಸ್ತಾನದ ಮಾಜಿ ಉಪಾಧ್ಯಕ್ಷ ಅಮ್ರುಲ್ಲಾ ಸಲೆ ಸದ್ಯ ಪಂಚಶೀರ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ತಾಲಿಬಾನಿಗಳಿಗೆ ನಾವು ಜಗ್ಗಲ್ಲ ಅಂತ ಘೋಷಿಸಿರೋ ಸಲೆ ಉತ್ತರ ಮೈತ್ರಿ ಸೇನೆ ಜೊತೆ ಸೇರಿ ಸಲೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ತಾಲಿಬಾನಿಗಳನ್ನ ಸದೆ ಬಡಿಯೋಕೆ ಸಲೆ ರಣತಂತ್ರ ರೂಪಿಸುತ್ತಿದ್ದಾರೆ. ಅಫ್ಘಾನಿಸ್ತಾನದಾದ್ಯಂತ ಬೇಹುಗಾರರನ್ನ ಇಟ್ಟುಕೊಂಡಿರುವ ಸಲೆ ಅಫ್ಘಾನ್ನ ಮೂಲೆ ಮೂಲೆಯಿಂದಲೇ ಸಲೆಗೆ ಮಾಹಿತಿ ಸಿಗ್ತಿದೆ. ತಾಲಿಬಾನಿಗಳ ಕುರಿತು ಸಲೆಗೆ ಪಿನ್ ಟು ಪಿನ್ ಮಾಹಿತಿ ಸಿಗ್ತಿದ್ದು ತಾಲಿಬಾನಿಗಳನ್ನ ಹೇಗೆ ಎದುರಿಸಬೇಕು ಅನ್ನೋದು ಸಲೆ ಚೆನ್ನಾಗಿ ಅರಿತಿದ್ದಾರೆ. ಪಂಚಶೀರ್ ಸೇರಿದಂತೆ ಅಫ್ಘಾನ್ ಭವಿಷ್ಯ ಅಮ್ರುಲ್ಲಾ ಸಲೆ ಮೇಲೆಯೇ ನಿಂತಿದೆ. ಗೆರಿಲ್ಲಾ ಕಮಾಂಡರ್ ಆಗಿದ್ದ ಅಮ್ರುಲ್ಲಾ ಸಲೆ ಅಫ್ಘಾನಿಸ್ತಾನದಲ್ಲಿ ಸ್ಪೈ ಆಗಿ ಕೆಲಸ ಮಾಡಿದ್ರು. 1990ರಲ್ಲಿ ರಷ್ಯಾ ವಿರುದ್ಧ ಹೋರಾಡಿದ ಸಲೆ ಮುಜಾಹಿದೀನ್ ಸಂಘಟನೆ ಜೊತೆ ಸೇರಿ ಹೋರಾಟ ಮಾಡಿದ್ರು. ಅಹಮದ್ ಶಾ ಮಸೂದ್ ಕೈಕೆಳಗೆ ಪಳಗಿದ್ದ ಸಲೆ ಅಮೆರಿಕ ಗುಪ್ತಚರ ಇಲಾಖೆ ಜೊತೆಗೂ ಸಲೆ ಕೈಜೋಡಿಸಿದ್ದು ಉಂಟು. 2001ರಲ್ಲಿ ತಾಲಿಬಾನ್ ಆಡಳಿತ ಅಂತ್ಯಗೊಳಿಸುವಲ್ಲಿ ಸಲೆ ಪ್ರಮುಖ ಪಾತ್ರ ವಹಿಸಿದ್ರು. ಅಫ್ಘಾನ್ ಗುಪ್ತಚರ ಇಲಾಖೆಯ ಮುಖ್ಯಸ್ಥರು ಕೂಡ ಆಗಿದ್ರು. ಅಫ್ಘಾನ್ನ ಘನಘೋರ ದೃಶ್ಯ ಕನ್ನಡಿಗನ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಾಬೂಲ್ನಲ್ಲಿ ಆಗಸ್ಟ್ 15ರಂದು ಅಮೆರಿಕ ಮಿಲಿಟರಿ ಫೈರಿಂಗ್ ಮಾಡಿದ್ದು ಅಮೆರಿಕ ಏರ್ಬೇಸ್ನಲ್ಲಿ ಯೋಧರಿಂದ ನಡೆದಿದ್ದ ಫೈರಿಂಗ್ ದೃಶ್ಯ ಸೆರೆಯಾಗಿದೆ. ಯೋಧರ ಫೈರಿಂಗ್ ದೃಶ್ಯವನ್ನ ಕನ್ನಡಿಗ ಕಣ್ಣಾರೆ ಕಂಡಿದ್ದು ಮಂಗಳೂರು ಕರಂಬಾರಿನ ದಿನೇಶ್ ರೈ ಎದುರೇ ಗುಂಡಿನ ದಾಳಿ ನಡೆದಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ದಾಳಿ ಬಳಿಕ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇದರ ಬೆನ್ನಲ್ಲೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಈ ಬಗ್ಗೆ ಮಾತುಕತೆ ನಡೆಸಿದರು. ಅಫ್ಘಾನ್ ಪರಿಸ್ಥಿತಿ ಬಗ್ಗೆ 45 ನಿಮಿಷಗಳ ಕಾಲ ದೂರವಾಣಿ ಮೂಲಕ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಸಿಲುಕಿರುವ ಭಾರತೀಯರನ್ನ ಮರಳಿ ತಾಯ್ನಾಡಿಗೆ ಕರೆತರುವ ಯತ್ನ ನಡೆದಿದ್ದು ಈ ಆಪರೇಷನ್ಗೆ ದೇವಿಶಕ್ತಿ ಅಂತ ಹೆಸರನ್ನ ಇಡಲಾಗಿದೆ. ಅಫ್ಘಾನ್ನಿಂದ ಭಾರತೀಯರ ಏರ್ಲಿಫ್ಟ್ಗೆ ನಾಮಕರಣ ಮಾಡಿದ್ದು ಆಪರೇಷನ್ ದೇವಿಶಕ್ತಿ ಅಂತ ಕೇಂದ್ರ ಸರ್ಕಾರ ಹೆಸರಿಟ್ಟಿರೋ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಉಗ್ರರ ಅಟ್ಟಹಾಸ ಹೆಚ್ಚಾಗುತ್ತಿದ್ದು ಕಾಬೂಲ್ನಲ್ಲಿ ಅಮೆರಿಕನರ ತೆರವು ಕಾರ್ಯ ಮತ್ತಷ್ಟು ಕಷ್ಟವಾಗಿದೆ. ತಾಲಿಬಾನ್ ಉಗ್ರರು ತೆರವಿಗೆ 1 ವಾರದ ಗಡುವು ನೀಡಿದ್ದಾರೆ. ಆಗಸ್ಟ್ 31ರ ಒಳಗೆ ಅಮೆರಿಕ ಸೇನೆ ಅಫ್ಘಾನ್ ತೊರೆಯಬೇಕು. ಒಪ್ಪಂದದ ಪ್ರಕಾರ ಖಾಲಿ ಮಾಡದಿದ್ದರೆ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಅಮೆರಿಕ ಸರ್ಕಾರಕ್ಕೆ ತಾಲಿಬಾನಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ. ಆಗಸ್ಟ್ 31ರ ಬಳಿಕ ಅಮೆರಿಕ ಸೇನೆ ಕಾಬೂಲ್ನಲ್ಲಿ ಇರಬಾರದು, ಯಾವುದೇ ಕಾರಣಕ್ಕೂ ಮತ್ತಷ್ಟು ಕಾಲಾವಕಾಶ ಕೊಡೋದಿಲ್ಲ ಅಂತ ತಿಳಿಸಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಡ್ರಗ್ಸ್ ಸೇವಿಸಿದ್ದು ಸಾಬೀತಾದ್ರೂ ನನಗೇನೂ ಗೊತ್ತಿಲ್ಲ ಎಂದ ನಟಿ ಯಾರು? ರಿಪೋರ್ಟ್ ಬರ್ತಿದ್ದಂತೆಯೇ ಸಂಜನಾ ತಾಯಿ ಕಣ್ಣೀರಧಾರೆ. ಇಬ್ಬರು ನಟಿಯರು ಡ್ರಗ್ಸ್ ದಂಧೆಯಲ್ಲೂ ತೊಡಗಿದ್ರಾ? ಇದೆಲ್ಲವನ್ನು ನೋಡೋಣ ನಶೆ ಕೇಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಡ್ರಗ್ಸ್ ಸೇವಿಸಿದ್ದು ಸಾಬೀತಾಗಿದೆ. ಆದರೆ ನಟಿ ಸಂಜನಾ ಗಲ್ರಾನಿ ಮಾತ್ರ ನನಗೇನು ಗೊತ್ತಿಲ್ಲ ಎನ್ನುತ್ತಿದ್ದಾರೆ. ಟಿವಿ9ಗೆ ನಟಿ ಸಂಜನಾ ಗಲ್ರಾನಿ ಪ್ರತಿಕ್ರಿಯೆ ನೀಡಿದ್ದು, ಎಫ್ಎಸ್ಎಲ್ ರಿಪೋರ್ಟ್ ಬಗ್ಗೆ ನನಗೇನು ಗೊತ್ತಿಲ್ಲ, ಸಂಪೂರ್ಣ ಮಾಹಿತಿ ಸಿಗೋವರೆಗೂ ಪ್ರತಿಕ್ರಿಯಿಸಲ್ಲ ಅಂತ ಹೇಳಿದ್ದಾರೆ. ನಟಿ ಸಂಜನಾ ಗಲ್ರಾನಿ ಡ್ರಗ್ಸ್ ಸೇವಿಸಿದ್ದು ಎಫ್ಎಸ್ಎಲ್ ವರದಿಯಲ್ಲಿ ಸಾಬೀತಾಗಿದ್ದು, ಮಾಧ್ಯಮಗಳೆದುರು ಸಂಜನಾ ತಾಯಿ ರೇಷ್ಮಾ ಗಲ್ರಾನಿ ಕಣ್ಣೀರಾಕಿದ್ದಾರೆ. ಡ್ರಗ್ಸ್ ಸೇವನೆ ಸಾಬೀತಾಗಿರುವ ಬಗ್ಗೆ ನಮಗೇನು ಗೊತ್ತಿಲ್ಲ, ನಮಗೆ ಯಾರು ಯಾವ ಮಾಹಿತಿಯೂ ಕೊಟ್ಟಿಲ್ಲ. ಸಂಜನಾ ಈಗಾಗಲೇ ತುಂಬಾ ನೊಂದಿದ್ದು ಡ್ರಗ್ಸ್ ಕೇಸ್ನಿಂದ ಹೊರಬಂದಿದ್ದಾಳೆ ಅಂತ ರೇಷ್ಮಾ ಗಲ್ರಾನಿ ಹೇಳಿದ್ದಾರೆ. ನಟಿಯರಾದ ಸಂಜನಾ ಗಲ್ರಾನಿ ಮತ್ತು ರಾಗಿಣಿಯ ನಶೆ ಸತ್ಯ ಸಾಬೀತಾಗಿದ್ದು ಮುಂದೇನು ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ಆರೋಪ ಪಟ್ಟಿಯನ್ನ ಅಂಗೀಕರಿಸಲಿರುವ ನ್ಯಾಯಾಲಯ ಆರೋಪಿಗಳನ್ನ ಕರೆಸಿ ವಿಚಾರಣೆ ನಡೆಸಲಿದೆ. ಬಳಿಕ ಎಲ್ಲ ಆರೋಪಿಗಳ ಮೇಲೆ ಆರೋಪ ನಿಗದಿಪಡಿಸಿ ನಂತರ ಸಾಕ್ಷಿಗಳಿಗೆ ಸಮನ್ಸ್ ಜಾರಿಗೊಳಿಸುತ್ತೆ. ಸಾಕ್ಷಿಗಳ ವಿಚಾರಣೆ ನಂತರ ಆರೋಪಿಗಳ ಹೇಳಿಕೆ ದಾಖಲಿಸಿದೆ. ಕೋರ್ಟ್ ಪ್ರಶ್ನೆಗಳಿಗೆ ಆರೋಪಿಗಳ ಉತ್ತರ ದಾಖಲಿಸಿ ಎಲ್ಲಾ ವಾದ ಮಂಡನೆ ಮುಗಿದ ನಂತರ ತೀರ್ಪು ಪ್ರಕಟಿಸಲಿದೆ.
ಡ್ರಗ್ಸ್ ಸೇವನೆ ದೃಢಪಟ್ಟಿರೋ ರಾಗಿಣಿ ದ್ವಿವೇದಿ, ಸಂಜನಾ ಗಲ್ರಾನಿ ಮುಂದಿನ ನಡೆ ಏನು ಅನ್ನುವುದು ಪ್ರಶ್ನೆಯಾಗಿದೆ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ನಟಿಯರು ಆರೋಪ ಪಟ್ಟಿಯನ್ನ ಕೋರ್ಟ್ನಲ್ಲಿ ಪ್ರಶ್ನಿಸಬಹುದಾಗಿದೆ. ಅಲ್ಲದೆ ಪ್ರಕರಣದಿಂದ ತಮ್ಮನ್ನ ಕೈಬಿಡುವಂತೆ ಮನವಿಯೂ ಮಾಡಲು ಅವಕಾಶವಿದೆ. ವಿಶೇಷ ಕೋರ್ಟ್ಗೆ ಈ ಬಗ್ಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು ಚಾರ್ಜ್ ಶೀಟ್ ಪ್ರಶ್ನಿಸಿ ಹೈಕೋರ್ಟ್ಗೂ ಹೋಗಬಹುದು. ಚಾರ್ಜ್ ಶೀಟ್ ರದ್ದಾದರೂ ಕೇಸ್ನಿಂದ ಕೈಬಿಟ್ಟರೂ ನಟಿಯರಾದ ಸಂಜನಾ, ರಾಗಿಣಿ ಪ್ರಕರಣದಿಂದ ಬಚಾವಾಗಲಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ತನಿಖಾ ತಂಡ ಸೆಕೆಂಡರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಈ ಹಿಂದೆ 2500 ಪುಟಗಳ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಅನ್ನ ಸಿಸಿಬಿ ಸಲ್ಲಿಸಿತ್ತು. ಇದೀಗ ನಿನ್ನೆ ಎಫ್ಎಸ್ಎಲ್ ವರದಿ ಸಹಿತ 10 ಪುಟಗಳ ಹೆಚ್ಚುವರಿ ಸೆಕೆಂಡರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಪ್ರಕರಣ ಸಂಬಂಧ ಕೋರ್ಟಿನಲ್ಲಿ ಬೇಲ್ ಪಡೆದಿರೋ ಮತ್ತಷ್ಟು ಜನರು ತಲೆಮರೆಸಿಕೊಂಡಿದ್ದು ಇನ್ನೂ ಪತ್ತೆಯಾಗಿಲ್ಲ. ಹೀಗಾಗಿ ಬೇಲ್ ಪಡೆದವರು ತನಿಖಾಧಿಕಾರಿ ಮುಂದೆ ಹಾಜರಾಗಿ ವಿಚಾರಣೆ ಬಳಿಕ ಅಂತಿಮ ತನಿಖಾ ವರದಿ ಸಲ್ಲಿಸಲಾಗುತ್ತೆ. ಡ್ರಗ್ಸ್ ಕೇಸ್ನಲ್ಲಿ ತುಪ್ಪದ ಬೆಡಗಿ ನಟಿ ರಾಗಿಣಿ ದ್ವಿವೇದಿ ಬರೋಬ್ಬರಿ 140 ದಿನಗಳ ಕಾಲ ಕಸ್ಟಡಿಯಲ್ಲಿದ್ರು. ಡ್ರಗ್ಸ್ ಕೇಸ್ನಲ್ಲಿ 2020 ಸೆಪ್ಟೆಂಬರ್ 14ರಂದು ರಾಗಿಣಿ ಜೈಲು ಸೇರಿದ್ರು. ಬಳಿಕ 2021 ಜನವರಿ 21ರಂದು ರಾಗಿಣಿ ದ್ವಿವೇದಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿತ್ತು. ಹೀಗಾಗಿ 140 ದಿನಗಳ ಬಳಿಕ ಜನವರಿ 25ರಂದು ಜೈಲಿನಿಂದ ರಿಲೀಸ್ ಆಗಿದ್ರು. ನಶೆ ಕೇಸ್ನಲ್ಲಿ ನಟಿ ಸಂಜನಾ ಗಲ್ರಾನಿ ಒಟ್ಟು 86 ದಿನಗಳ ಕಾಲ ಜೈಲು ವಾಸ ಅನುಭವಿಸಿದ್ರು. ಪ್ರಕರಣ ಸಂಬಂಧ 2020 ಸೆಪ್ಟೆಂಬರ್ 16ರಂದು ನಟಿ ಸಂಜನಾ ಗಲ್ರಾನಿ ಅಂಧರಾಗಿದ್ರು. ಆದರೆ ಗೈನಕಾಲಜಿಗೆ ಸಂಬಂಧಿಸಿದ ಸಮಸ್ಯೆಯಿಂದ ಸಂಜನಾ ಬಳಲ್ತಾ ಇದ್ರು. ಹೀಗಾಗಿ ನಟಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು. ಅದರಂತೆ ಒಟ್ಟು 86 ದಿನಗಳ ಕಾಲ ಜೈಲು ವಾಸ ಅನುಭವಿಸಿ 2020 ಡಿಸೆಂಬರ್ 11ರಂದು ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗಿದ್ರು. ಒಳಸಂಚಿನ ಡ್ರಗ್ಸ್ ದಂಧೆಯಲ್ಲಿ ಸಂಜನಾ, ರಾಗಿಣಿ ಭಾಗಿಯಾಗಿರೋ ಶಂಕೆ ಇದೆ. ಆರೋಪಿಗಳು ಒಳಸಂಚು ರೂಪಿಸಿ ಡ್ರಗ್ಸ್ ದಂಧೆ ನಡೆಸಿರುವುದನ್ನು ಸಿಸಿಬಿ ಪೊಲೀಸರು ಬಯಲಿಗೆಳೆದಿದ್ರು. ಡ್ರಗ್ಸ್ ದಂಧೆ ಕೇಸ್ನ ಕಿಂಗ್ ಪಿನ್ ಆಗಿರೋ ವೀರೇನ್ ಖನ್ನಾ ಡ್ರಗ್ಸ್ ಪಾರ್ಟಿಗೆ ಸೆಲೆಬ್ರಿಟಿಗಳು ಬರ್ತಾರೆ ಎಂದು ಯುವಕರನ್ನ ಸೆಳೆಯುತ್ತಿದ್ದ. ಈ ವೇಳೆ ಪಾರ್ಟಿಯಲ್ಲಿ ಭಾಗಿಯಾಗ್ತಿದ್ದ ಯುವಕ ಯುವತಿಯರಿಗೆ ಡ್ರಗ್ಸ್ ನೀಡುತ್ತಿದ್ದ. ಅಲ್ಲದೆ ನಗರದ ವಿವಿಧ ಭಾಗದಲ್ಲಿ ಪಾರ್ಟಿ ನಡೆಸಿ ಡ್ರಗ್ಸ್ ಮಾರಾಟ ಮಾಡಿದ್ದು ಲಾಭದ ಹಣವನ್ನ ರಾಗಿಣಿ ಸಂಜನಾಗೂ ಹಂಚಿದ್ದಾನೆ. ಬೆಂಗಳೂರಿನಲ್ಲಿ ಸಂಜನಾ, ರಾಗಿಣಿ ಭಾಗಿಯಾಗ್ತಿದ್ದ ಹೈಫೈ ಪಾರ್ಟಿಗಳಲ್ಲಿ ಕೋಟಿ ಮೌಲ್ಯದ ಡ್ರಗ್ಸ್ ಮಾರಾಟ ಮಾಡಲಾಗಿದೆ. ನಿರಂತರವಾಗಿ ಪಾರ್ಟಿಗಳನ್ನು ಆಯೋಜನೆ ಮಾಡಲಾಗಿದ್ದು ಇದಕ್ಕೆ ಸೂಕ್ತ ಸಾಕ್ಷಿ ಕೂಡ ಲಭ್ಯವಾಗಿದೆ. ಪಾರ್ಟಿಗಳಲ್ಲಿ ಡ್ರಗ್ಸ್ ಸೇವನೆ ಮಾಡುತ್ತಿದ್ದ ನಟಿಮಣಿಯರು ಡ್ರಗ್ಸ್ ಸೇವನೆ ಮಾಡುವಂತೆಯೂ ಪ್ರೇರೇಪಿಸುತ್ತಿದ್ರು. ಸಂಜನಾ, ರಾಗಿಣಿ ಹಲವು ಬಾರಿ ಡ್ರಗ್ಸ್ ಮಾರಾಟ ಮಾಡಿದ್ದಾರೆ. ಆದರೆ ಇದುವರೆಗೆ ಎಷ್ಟು ಡ್ರಗ್ಸ್ ಮಾರಾಟವಾಗಿದೆ ಅನ್ನೋದು ಗೊತ್ತಾಗಿಲ್ಲ. ಕಳೆದ 3 ವರ್ಷಗಳಿಂದ ಕೋಟಿ ವೆಚ್ಚದ ಡ್ರಗ್ಸ್ ಮಾರಾಟ ಮಾಡಿದ್ದು ನಟಿಯರು ಕಡಿಮೆ ಪ್ರಮಾಣದಲ್ಲಿ ಡ್ರಗ್ಸ್ ಸೇವನೆ ಮಾಡಿ ಭಾರಿ ಪ್ರಮಾಣದ ಮಾರಾಟ ಮಾಡಿದ್ದಾರೆ. ನಟಿಮಣಿಯರಿಗೆ ತಲೆ ಕೂದಲಿನಿಂದಲೇ ಸಂಕಷ್ಟ ಬಂತ? ಎಫ್ಎಸ್ಎಲ್ ರಿಪೋರ್ಟ್ ನೋಡಿ ಸಮಾಧಾನ ಆಯಿತು ಅಂತ ಹೇಳಿದ್ದು ಯಾರು? ರಾಗಿಣಿ ಮತ್ತು ಸಂಜನಾ ಅವರ ಮುಂದಿನ ನಡೆ ಹೇಗಿರುತ್ತೆ? ಇದೆಲ್ಲವನ್ನು ನೋಡೋಣ ನಶೆ ಸೀಕ್ರೆಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ನಟಿಯರಾದ ಸಂಜನಾ, ರಾಗಿಣಿ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿದೆ. ಎಫ್ಎಸ್ಎಲ್ ಪರೀಕ್ಷೆಯಲ್ಲಿ ಡ್ರಗ್ಸ್ ಸೇವಿಸಿರುವುದು ಪಕ್ಕಾ ಆಗಿದ್ದು ಸಂಜನಾ ಗಲ್ರಾನಿ, ರಾಗಿಣಿಗೆ ಸಂಕಷ್ಟ ಎದುರಾಗಿದೆ. ಸಂಜನಾ ಗಲ್ರಾನಿ ರಾಗಿಣಿಯರ ತಲೆ ಕೂದಲು ಪರೀಕ್ಷೆಗೆ ಕಳುಹಿಸಿದ್ರು. ಇದೀಗ ವರದಿ ಬಂದಿದ್ದು ಸಂಜನಾ, ರಾಗಿಣಿ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿದೆ. 2020 ಅಕ್ಟೋಬರ್ನಲ್ಲಿ ರಾಗಿಣಿ, ಸಂಜನಾರ ತಲೆ ಕೂದಲಿನ ಸ್ಯಾಂಪಲ್ಸ್ನ ಹೈದರಾಬಾದ್ನ ಎಫ್ಎಸ್ಎಲ್ಗೆ ಸಿಸಿಬಿ ಪೊಲೀಸರು ಕಳುಹಿಸಿದ್ರು. ಇದೀಗ ಸಿಸಿಬಿ ಪೊಲೀಸರ ಕೈಗೆ ಎಫ್ಎಸ್ಎಲ್ ವರದಿ ಸೇರಿದ್ದು ರಿಪೋರ್ಟ್ನಲ್ಲಿ ಡ್ರಗ್ಸ್ ಸೇವನೆ ಮಾಡಿರುವುದು ದೃಢಪಟ್ಟಿದೆ. 10 ತಿಂಗಳ ಬಳಿಕ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದ್ದು ತಲೆ ಕೂದಲು ಪರೀಕ್ಷೆಯಲ್ಲಿ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿದೆ. ನಟಿಯರಾದ ಸಂಜನಾ, ರಾಗಿಣಿ ಡ್ರಗ್ಸ್ ಸೇವನೆ ಪ್ರಕರಣದ ಬಗ್ಗೆ ಇವತ್ತಿನ ಎಫ್ಎಸ್ಎಲ್ ವರದಿ ನೋಡಿ ಸಮಾಧಾನವಾಗಿದೆ ಅಂತ ಬೆಂಗಳೂರಿನಲ್ಲಿ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ. ನನಗೆ ಯಾರ ಮೇಲೂ ವೈಯಕ್ತಿಕ ದ್ವೇಷ ಇಲ್ಲ, ನನಗೆ ಅವರ ಮೇಲೆ ಅನುಕಂಪ ಇದೆ, ಅವರಿಗೆಲ್ಲ ಏನಾದರೂ ಚಿಕಿತ್ಸೆ ಕೊಡಿಸಲು ಮನವಿ ಮಾಡುವೆ ಎಂದು ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ.
ಡ್ರಗ್ಸ್ ಕೇಸ್ನಲ್ಲಿ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ದೊಡ್ಡವರು ಈ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ, ಅವರನ್ನ ಹಿಡಿಯೋದು ಇನ್ನೂ ಬಾಕಿ ಇದೆ ಎಂದು ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ. ಡ್ರಗ್ಸ್ ಬಗ್ಗೆ ನನಗಿದ್ದ ಮಾಹಿತಿ ಆಧರಿಸಿ ಗೃಹ ಸಚಿವರಿಗೆ ದೂರು ನೀಡಿದ್ದೆ. ಆಗ ಸ್ಯಾಂಡಲ್ವುಡ್ನ ಕೆಲವರು ನನ್ನನ್ನ ಟೀಕಿಸಿದ್ರು. ಇಂದ್ರಜಿತ್ಗೆ ಕೆಲಸ ಇಲ್ಲ ಎಂದು ಹೇಳಿದ್ರು ಅಂತ ಇಂದ್ರಜಿತ್ ಹೇಳಿದ್ರು. ಬೆಂಗಳೂರಿಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಬರ್ತಿದೆ ಅಂತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ. ಕೋಟಿ ಮೌಲ್ಯದ ಡ್ರಗ್ಸ್ ಬರ್ತಿರೋದ್ರಿಂದ ಬೆಂಗಳೂರಿನಲ್ಲಿ ಡ್ರಗ್ಸ್ಗಿರುವ ಬೇಡಿಕೆ ತಿಳಿಯುತ್ತೆ. ಹೀಗಾಗಿ ಡ್ರಗ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆಯಾಗಬೇಕು ಎಂದು ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಒತ್ತಾಯಿಸಿದ್ದಾರೆ. ನಟಿಯರಾದ ರಾಗಿಣಿ ದ್ವಿವೇದಿ, ಸಂಜನಾ ಗಲ್ರಾನಿ ಡ್ರಗ್ಸ್ ಸೇವನೆ ಸತ್ಯ ಅಂತ ಎಫ್ಎಸ್ಎಲ್ ವರದಿ ಹೇಳಿದೆ. ಜೊತೆಗೆ ಎಫ್ಎಸ್ಎಲ್ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದ್ದು, ನಟಿಮಣಿಯರು ದುಬಾರಿ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅಂತ ತಿಳಿಸಿದೆ. ಎಂಡಿಎಂ ಮತ್ತು ದುಬಾರಿ ಬೆಲೆಯ ಡ್ರಗ್ಸ್ ತೆಗೆದುಕೊಂಡಿರುವ ಬಗ್ಗೆ ವರದಿಯಲ್ಲಿ ಉಲ್ಲೇಖವಾಗಿದೆ. ರಾಗಿಣಿ ಮತ್ತು ಸಂಜನಾ ಇಬ್ಬರು ವಿವಿಧ ರೀತಿಯ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅಂತ ರಿಪೋರ್ಟ್ನಲ್ಲಿ ಹೇಳಿದೆ. ಇದು ಸಿಸಿಬಿಗೆ ಸಿಕ್ಕ ಜಯ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿದ್ದಾರೆ. ಎಫ್ಎಸ್ಎಲ್ ಪರೀಕ್ಷೆಗೆ ಕಳುಹಿಸಿದ್ದ ಎಲ್ಲ ಆರೋಪಿಗಳ ವರದಿ ಪಾಸಿಟಿವ್ ಬಂದಿದ್ದು, ಹೈದರಾಬಾದ್ ಎಫ್ಎಸ್ಎಲ್ ರಿಪೋರ್ಟ್ ಸಿಸಿಬಿ ಅಧಿಕಾರಿಗಳ ಕೈ ಸೇರಿದೆ. ವರದಿಯಲ್ಲಿ ಎಲ್ಲ ಆರೋಪಿಗಳು ಡ್ರಗ್ಸ್ ಸೇವಿಸಿರುವುದು ದೃಢವಾಗಿದೆ. ಇದು ಸಿಸಿಬಿ ಅಧಿಕಾರಿಗಳ ದಕ್ಷತೆಗೆ ಸಿಕ್ಕ ಜಯ ಅಂತ ಕಮಲ್ ಪಂತ್ ತಿಳಿಸಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ಸಂಜನಾ, ರಾಗಿಣಿ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿದ್ದು, ಪೊಲೀಸರ ಹೊಸ ಪದ್ಧತಿ ಸಕ್ಸಸ್ ಆಗಿದೆ. ಈ ಬಗ್ಗೆ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು, ಸಾಮಾನ್ಯವಾಗಿ ಡ್ರಗ್ಸ್ ಪ್ರಕರಣದಲ್ಲಿ ಪರೀಕ್ಷೆಗೆ ರಕ್ತ ಮತ್ತು ಯೂರಿನ್ ಕಳುಹಿಸುತ್ತಿದ್ವು. ಆದರೆ ಡ್ರಗ್ಸ್ ಸೇವಿಸಿ ಒಂದೆರಡು ದಿನ ಆಗಿದ್ರೆ ಮಾತ್ರ ಪಾಸಿಟಿವ್ ಬರ್ತಿತ್ತು. ಹೀಗಾಗಿ ತಲೆ ಕೂದಲು ಸ್ಯಾಂಪಲ್ಸ್ ಕಳಿಸಿದ್ದೆವು ಅಂತ ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ಆರೋಪಿಗಳನ್ನ ತಡವಾಗಿ ಅರೆಸ್ಟ್ ಮಾಡಿದಾಗ ಡ್ರಗ್ಸ್ ತೆಗೆದುಕೊಂಡಿದ್ರೆ ಪತ್ತೆ ಮಾಡೋದು ಕಷ್ಟ ಆಗ್ತಿತ್ತು. ಈ ವೇಳೆ ಒಂದು ಸ್ಟಡಿ ಪ್ರಕಾರ ತಲೆ ಕೂದಲಿನಲ್ಲಿ 1 ವರ್ಷದವರೆಗೂ ಡ್ರಗ್ಸ್ ಸ್ಯಾಂಪಲ್ಸ್ ಇರುತ್ತೆ ಅಂತ ಗೊತ್ತಾಗಿತ್ತು. ಹೀಗಾಗಿ ಆರೋಪಿಗಳ ಕೂದಲು ಸ್ಯಾಂಪಲ್ಸ್ ಸಂಗ್ರಹಿಸಿ ಕಳೆದ ವರ್ಷ ಹೈದರಾಬಾದ್ಗೆ ಪರೀಕ್ಷೆಗೆ ಕಳುಹಿಸಿದ್ದೆವು. ಅದರಲ್ಲಿ ಆರೋಪಿಗಳು ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಎಂಬ ಪಾಸಿಟಿವ್ ರಿಪೋರ್ಟ್ ಬಂದಿದೆ ಎಂದು ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ಖಾತೆಗಾಗಿ ಖ್ಯಾತೆ ತೆಗೆದಿರೋ ಸಚಿವ ಆನಂದ್ ಸಿಂಗ್ ಏಕಾಏಕಿ ತಂಡ ಹೊಡೆದಿದ್ದು ಯಾಕೆ? ಸಿಎಂ ಬೊಮ್ಮಾಯಿ ಭೇಟಿ ಬಳಿಕ ಆನಂದ್ ಸಿಂಗ್ ಹೇಳಿದ್ದೇನು? ಸಿಎಂಗೆ ಆನಂದ್ ಹಾಕಿರೋ ಷರತ್ತುಗಳು ಏನೇನು? ಇದೆಲ್ಲವನ್ನು ನೋಡೋಣ ಖಾತೆ ಖ್ಯಾತೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಖಾತೆ ಖ್ಯಾತೆ ತೆಗೆದು ಅಸಮಾಧಾನಗೊಂಡಿದ್ದ ಸಚಿವ ಆನಂದ್ ಸಿಂಗ್ ಕೊನೆಗೂ ಸಮಾಧಾನಗೊಂಡಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿಯನ್ನ ಸಚಿವ ಆನಂದ್ ಸಿಂಗ್ ಭೇಟಿಯಾಗಿ ಚರ್ಚಿಸಿದ್ದಾರೆ. ಸಿಎಂ ಗೃಹ ಕಚೇರಿಗೆ ಭೇಟಿ ನೀಡಿದ್ದ ಆನಂದ್ ಸಿಂಗ್ ಸಿಎಂ ಜೊತೆ ಮಾತುಕತೆ ನಡೆಸಿದ್ರು. ಈ ವೇಳೆ ದೆಹಲಿ ಭೇಟಿ ವೇಳೆ ಎಲ್ಲವನ್ನೂ ಸರಿ ಮಾಡುವುದಾಗಿ ಸಿಎಂ ಭರವಸೆ ನೀಡಿದ್ದಾರೆ. ಮಾತುಕತೆ ವೇಳೆ ಸಚಿವ ಆರ್ ಅಶೋಕ್, ಶಾಸಕ ರಾಜು ಗೌಡ ಕೂಡ ಉಪಸ್ಥಿತರಿದ್ದರು. ಮೊದಲು ಖಾತೆಯನ್ನ ನಿಭಾಯಿಸಿ ಅಂತ ಸಿಎಂ ಬೊಮ್ಮಾಯಿ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲು ಹೇಳಿದ್ದಾರೆ. ಅವರ ಆದೇಶದಂತೆ ನಾನು ಖಾತೆ ನಿಭಾಯಿಸ್ತೀನಿ ಅಂತ ವಿಕಾಸಸೌಧದಲ್ಲಿ ಸಚಿವ ಆನಂದ್ ಸಿಂಗ್ ಹೇಳಿದ್ದಾರೆ. ಈ ಹಿಂದೆ ಸಲ್ಲಿಸಿದ್ದ ಮನವಿಯನ್ನೇ ಇಂದು ಸಲ್ಲಿಸಿದ್ದು, ನನ್ನ ಮನವಿಯನ್ನ ಪರಿಗಣಿಸೋದಾಗಿ ಸಿಎಂ ಹೇಳಿದ್ದಾರೆ. ವರಿಷ್ಠರ ಗಮನಕ್ಕೆ ತಂದು ಬೇಡಿಕೆ ಈಡೇರಿಸೋದಾಗಿ ಸಿಎಂ ಬೊಮ್ಮಾಯಿ ನಳಿನ್ ಕುಮಾರ್ ಕಟೀಲು ಭರವಸೆ ಕೊಟ್ಟಿದ್ದಾರೆ ಅಂತ ಸಚಿವ ಆನಂದ್ ಸಿಂಗ್ ಸ್ಪಷ್ಟನೆ ನೀಡಿದ್ದಾರೆ. ನಾನು ಯಾವುದೇ ರೀತಿಯ ಬೀದಿ ನಾಟಕ ಆಡ್ತಿಲ್ಲ ಅಂತ ಸಚಿವ ಆನಂದ್ ಸಿಂಗ್ ಹೇಳಿದ್ದಾರೆ. ನನ್ನ ಮನವಿ ಯಾರಿಗೆ ಹೇಳಬೇಕು ಅವರಿಗೆ ಹೇಳಿದ್ದೇನೆ. ನನ್ನ ಮನವಿಯನ್ನ ಪರಿಗಣಿಸುತ್ತಾರೆ ಅನ್ನುವ ನಂಬಿಕೆ ನನಗಿದೆ ಅಂತ ಸಚಿವ ಆನಂದ್ ಸಿಂಗ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಚಿವ ಆನಂದ್ ಸಿಂಗ್ ತಮ್ಮ ಖಾತೆಯನ್ನ ವಹಿಸಿಕೊಂಡಿದ್ದಾರೆ. ಹೀಗಾಗಿ ಸಮಸ್ಯೆ ಬಗೆಹರಿದಿದೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಸಚಿವ ಆನಂದ್ ಸಿಂಗ್ ಯಾವುದೇ ಕಂಡೀಷನ್ ಹಾಕಿಲ್ಲ. ಸಿಎಂ ಬಸವರಾಜ ಬೊಮ್ಮಾಯಿ ನಾಳೆ ದೆಹಲಿಗೆ ಹೋಗಲಿದ್ದು ಎಲ್ಲಾ ವಿಚಾರಗಳ ಬಗ್ಗೆ ವರಿಷ್ಠರ ಜೊತೆ ಸಿಎಂ ಚರ್ಚೆ ಮಾಡ್ತಾರೆ ಅಂತ ಆರ್ ಅಶೋಕ್ ಹೇಳಿದ್ರು.
ಸಚಿವ ಆನಂದ್ ಸಿಂಗ್ ಯಾವುದೇ ಬ್ಲಾಕ್ ಮೇಲ್ ಮಾಡಿಲ್ಲ ಅಂತ ಶಾಸಕ ರಾಜು ಗೌಡ ಹೇಳಿದ್ದಾರೆ. ಆನಂದ್ ಸಿಂಗ್ ತಮ್ಮ ಖಾತೆಯನ್ನ ವಹಿಸಿಕೊಂಡಿದ್ದಾರೆ. ಅವರು ದೆಹಲಿಗೂ ಹೋಗಲ್ಲ ಅಂತ ವಿಕಾಸಸೌಧದಲ್ಲಿ ಬಿಜೆಪಿ ಶಾಸಕ ರಾಜು ಗೌಡ ತಿಳಿಸಿದ್ರು. ಇನ್ನು 18 ದಿನಗಳ ಕಾಲ ಖಾತೆಯನ್ನ ವಹಿಸಿಕೊಳ್ಳದ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಮುಂದಿನ ದಿನಗಳಲ್ಲಿ 24 ಗಂಟೆಯೂ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಖಾತೆ ಮರು ಹಂಚಿಕೆಯ ಕಾಲ ಅತಿ ಶೀಘ್ರದಲ್ಲೇ ಬರಲಿದ್ದು, ಆಗ ಖಾತೆ ಬದಲಾಗುವ ಮೊದಲು ಸಚಿವರು ನೀವೇ ಇರ್ತೀರಿ ಅಂತ ಸಚಿವ ಆನಂದ್ ಸಿಂಗ್ಗೆ ಸಿಎಂ ಬೊಮ್ಮಾಯಿ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಯೋಜನೆಗಳಲ್ಲಿ ಅನ್ಯರು ಹಸ್ತಕ್ಷೇಪ ಮಾಡುವುದಿಲ್ಲ. ಎಲ್ಲವೂ ದೆಹಲಿಯಲ್ಲಿಯೇ ಅಂತಿಮವಾಗಿರೋದ್ರಿಂದ ನಾವು ಹೈಕಮಾಂಡ್ ಆದೇಶವನ್ನ ಪಾಲನೆ ಮಾಡಲೇಬೇಕು. ಸಂಘರ್ಷ ರಾಜಕಾರಣವನ್ನ ಬಿಟ್ಟು ಸಹಕಾರ ರಾಜಕಾರಣ ಮಾಡಿ ಅಂತ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತುಕತೆ ವೇಳೆ ಸಚಿವ ಆನಂದ್ ಸಿಂಗ್ಗೆ ಸಿಎಂ ಸೂಚಿಸಿದ್ದಾರೆ. ಪ್ರೆಷರ್ ಪಾಲಿಟಿಕ್ಸ್ ಬಿಟ್ಟು ಕೆಲಸ ಮಾಡೋಕೆ ಸಚಿವ ಆನಂದ್ ಸಿಂಗ್ಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಪ್ರೆಷರ್ ಪಾಲಿಟಿಕ್ಸ್ ಮಾಡೋಕೆ ಬಂದ್ರೆ ನಾನು ಒಪ್ಪಲ್ಲ, ಡೆಲ್ಲಿಯವರು ಒಪ್ಪಲ್ಲ. ಮೊದಲು ಖಾತೆ ನಿಭಾಯಿಸಿ ಪಕ್ಷ ನಿಷ್ಠೆಯನ್ನ ತೋರಿಸಿ ಅಂತ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತುಕತೆ ವೇಳೆ ಸಿಎಂ ಸ್ಪಷ್ಟ ನುಡಿಯಲ್ಲಿ ಹೇಳಿದ್ದಾರೆ. ನಾನು ದೆಹಲಿಗೆ ಹೋಗಿ ಬರೋವರೆಗೂ ಕಾಯ್ಬೇಕು. ನಮ್ಮ ವರಿಷ್ಠರು ಒಪ್ಪಿಕೊಂಡ್ರೆ ಬದಲಾವಣೆ ಆಗುತ್ತೆ. ಇವತ್ತೇ ಆಗ್ಬೇಕು ಅಂದ್ರೆ ಆಗಲ್ಲ ಅಂತ ಆನಂದ್ ಸಿಂಗ್ಗೆ ಬೊಮ್ಮಾಯಿ ಖಡಕ್ ಸೂಚನೆ ನೀಡಿದ್ದಾರೆ. ಇದಕ್ಕೆ ಒಪ್ಪಿಕೊಂಡಿರೋ ಆನಂದ್ ಸಿಂಗ್, ಸರಿ ಸರ್, ದೆಹಲಿಗೆ ಹೋದಾಗ ಮರಿಬೇಡಿ ಅಂತ ಹೇಳಿದ್ದಾರಂತೆ.